ಈ ಸಮಯದಲ್ಲಿ ನಾವು ದೇವರ ನಾಮವನ್ನು ಮಹಿಮೆ ಪಡಿಸಲು ನಾವು ಕೆಲವೊಂದು ವಾಕ್ಯಗಳನ್ನು ನಾವು ಓದುವ ಮುಖಾಂತರ ನಮ್ಮ ಜೀವಿತದಲ್ಲಿ ನಮಗೆ ದೇವರು ಯಾವ ಕಾರ್ಯವನ್ನು ಈ ದಿನದಲ್ಲಿ ನಮಗೆ ಇಟ್ಟಿರುವರಾಗಿದ್ದಾರೆ ಎಂಬುದಾಗಿ ನಾವು ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ನಾವು ಆತನ ನಾಮವನ್ನು ಮಹಿಮೆ ಪಡಿಸೋಣ. ಈ ಸಮಯದಲ್ಲಿ ಬನ್ನಿ ನಾವು ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 20ನೇ ವಚನ. நீதிமொழிகள் 13வது அதிகாரம் 20வது வசனம். ಜ್ಞಾನೋಕ್ತಿಗಳು 13:20. ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು, ಜ್ಞಾನಹೀನರ ಒಡನಾಟಿ ಸಂಕಟ ಪಡುವನು. ಇನ್ನೊಬ್ರು ಓದನ್ವಾ? ஞானிகளோடு சந்திருக்கிறவன் ஞானமடைவான், மூடனுக்கு தோழனோ நாசமடைவான். ಇನ್ನೊಬ್ರು ಓದನ್ವಾ? ತುಂಬಾ ಚೆನ್ನಾಗಿ ಓದಿದ್ರಿ, ಥ್ಯಾಂಕ್ ಯು. ಸೊ ಇಲ್ಲಿ ನಾವು ನೋಡೋದಾದ್ರೆ ಜ್ಞಾನಿಗಳಲ್ಲಿ ಇರುವವರು ಯಾರು ಜ್ಞಾನವಾಗಿರ್ತಾರೋ ಅವರು ಜ್ಞಾನವಂತರ ಜೊತೆ ನಡೀತಾರೆ, ಯಾರು ಮೂರ್ಖರ ಜೊತೆ ನಡೀತಾರೋ ಅವರು ಮೂರ್ಖರಾಗಿರ್ತಾರೆ ಎಂಬುದಾಗಿ ಈ ವಚನ ಹೇಳ್ತಿದೆ. ಕರೆಕ್ಟ್ ಅಲ್ವಾ? ಯಾರು ಜ್ಞಾನವಾಗಿ ಇರುವರೊಂದಿಗೆ ನಡೀತಾರೋ ಅವರು ಜ್ಞಾನವಂತರಾಗಿರ್ತಾರೆ, ಯಾರು ಮೂರ್ಖರಾಗಿ ನಡೀತಾರೋ ಮೂರ್ಖರು ಮಾತ್ರವಲ್ಲೇ ನಾಶನ ದಾರಿಗೆ ನಡೆಸುವವರು ಯಾರಿದ್ದಾರೋ ಅವರು ನಾಶನ ದಾರಿಯಲ್ಲಿ ನಡೆಸುವರಾಗಿದ್ದಾರೆ. ಯಾಕೆ ಈ ವಚನ ಈ ಸಮಯದಲ್ಲಿ ತರಬೇಕೆಂಬುದಾಗಿ ನಾವು ನೋಡೋದಾದ್ರೆ, ಇವತ್ತು ನಾವು ನೋಡುವುದಾದ್ರೆ ನಮ್ಮ ಎಲ್ಲರಿಗೂ ಸ್ನೇಹಿತರಿದ್ದಾರೆ, ಹೌದಲ್ವಾ? ವಿ ಆಲ್ ಹ್ಯಾವ್ ಫ್ರೆಂಡ್ಸ್. ನಮ್ಮೆಲ್ಲರಿಗೂ ಸ್ನೇಹಿತರಿದ್ದಾರೆ. ನಮ್ಮೆಲ್ಲರಿಗೂ ಒಂದು ವೇಳೆ ನಾವು ಈ ಏಜಲ್ಲಿರುವಾಗ ಈ ಏಜಲ್ಲೇ ನಮಗೆ ಸ್ನೇಹಿತರಿದ್ದಾರೆ. ಎಸ್, 40 years, 50 years, 50 ವರ್ಷ, 40 ವರ್ಷ, 60 ವರ್ಷ, ಬರೀ 18 ವರ್ಷದಲ್ಲಿ 20 ವರ್ಷದಲ್ಲಿ ಮಾತ್ರ ಸ್ನೇಹಿತರಲ್ಲ. ವಿ ಹ್ಯಾವ್ ಲಾಂಗ್ ಸ್ಟ್ಯಾಂಡಿಂಗ್ ಫ್ರೆಂಡ್ಸ್ ವಿತ್ ಅಸ್. ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್ ವಿತ್ ಅಸ್. ದೇರ್ ಆರ್ ಗುಡ್ ಫ್ರೆಂಡ್ಸ್, ದೇರ್ ಆರ್ ಬ್ಯಾಡ್ ಫ್ರೆಂಡ್ಸ್, ದೇರ್ ಆರ್ ಲಾಟ್ ಆಫ್ ಫ್ರೆಂಡ್ಸ್ ವಿತ್ ಅಸ್. ನಿಮಗೆ ಎಲ್ಲರಿಗೂ ಈಗ ಈ ಸಮಯದಲ್ಲಿ ಒಂದು 5 ಫ್ರೆಂಡ್ಸನ್ನು ನೀವು ಜ್ಞಾಪಕ ನಿಮ್ಮ ಜೊತೆ ಇರುವ ಫ್ರೆಂಡ್ಸ್ಗಳು 5 ಫ್ರೆಂಡ್ಸ್ ನೀವು ಜ್ಞಾಪಕ ಮಾಡಿಕೊಳ್ಳಿ. ವಿ ಹ್ಯಾವ್ ಫ್ರೆಂಡ್ಸ್, ಕರೆಕ್ಟ್? ನಮ್ಮೆಲ್ಲರಿಗೂ ಫ್ರೆಂಡ್ಸ್ ಇದ್ದಾರೆ, ನನಗೂ ಫ್ರೆಂಡ್ಸ್ ಇದ್ದಾರೆ. ಸೊ ವಿ ಆಲ್ ಹ್ಯಾವ್ ಫ್ರೆಂಡ್ಸ್. ಇಲ್ಲಿ ಈ ವಚನವನ್ನು ನಾವು ಈ ಒಂದು ದಿನದಲ್ಲಿ ನಾವು ಕೇಳುವಾಗ ವಾಟ್ ದ ಬೈಬಲ್ ಸೇಸ್ ಇಸ್ ಚೂಸ್ ಓಮ್ ಯು ಆರ್ ವಾಕಿಂಗ್ ವಿತ್. ನೀವು ಯಾರ ಜೊತೆ ನಡೀತಾ ಇದ್ದೀರಾ ಎಂಬುದನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು. ನೀವು ಯಾರ ಜೊತೆ ನಡೆಯಬೇಕು ಎಂಬುದನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು. ನಿಮಗೆ ಯಾವ ರೀತಿಯಾದ ಸ್ನೇಹಿತರು ಇದ್ದಾರೆ ಎಂಬುದನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು. ದ ಫ್ರೆಂಡ್ಸ್ ದಟ್ ವಿ ಹ್ಯಾವಿಂಗ್ ಅ ಲಾಂಗ್ ಫ್ರೆಂಡ್ಸ್ ಫ್ರಮ್ ಅ ಸ್ಕೂಲ್ ಏಜ್, ನಮ್ಮ ನೇಬರ್ಸ್ ಆಗಿರ್ಬೋದು, ಇಲ್ಲ ಸ್ಕೂಲಲ್ಲಿ ಇರ್ಬೋದು, ಕಾಲೇಜಲ್ಲಿ ಇರ್ಬೋದು, ಕೆಲಸದಲ್ಲಿ ಇರ್ಬೋದು. ವಿ ಆಲ್ ಗೆಟ್ ಫ್ರೆಂಡ್ಸ್ ವೆನ್ ವಿ ಮೀಟ್ ಈಚ್ ಅದರ್. ವೆನ್ ವಿ ಎಲ್ಲೋ ಒಂದು ಕಡೆ ಮೀಟ್ ಮಾಡ್ತೀವಿ, ಮಾತಾಡ್ತೀವಿ, ಆವಾಗ ಫ್ರೆಂಡ್ಶಿಪ್ ಅಲ್ಲಿ ಬೆಳಿತೀವಿ. ಸೊ ವಿ ವಿಲ್ ಆಲ್ ವಿಲ್ ಹ್ಯಾವ್ ಫ್ರೆಂಡ್ಸ್, ಬಟ್ ಚೂಸ್ ದ ಫ್ರೆಂಡ್ಸ್ whom you are walking with. ಇವತ್ತು ನಾವು ನೋಡೋದಾದ್ರೆ ನಮಗೆ ಒಂದು 30-40 ಫ್ರೆಂಡ್ಸ್ಗಳಿರ್ಬೋದು, ಹೌದಲ್ವಾ? ಆದರೆ ಅದರಲ್ಲಿ ಒಂದು 5 ಫ್ರೆಂಡ್ಸ್ ಮುಖ್ಯವಾಗಿರ್ತಾರೆ. ಒಂದು 5 ಜನ ಅವರೇ ತುಂಬಾ ಕ್ಲೋಸ್ ಆಗಿರ್ತಾರೆ. ಈ ಒಂದು ಫ್ರೆಂಡ್ಸ್ ಅನ್ನು ನಾವು ಏನ್ ಮಾಡ್ತೀವಿ, ಯಾವತ್ತಿಗೂ ಬಿಡೋದಿಲ್ಲ. ಆದರೆ ಇಲ್ಲಿ ಬೈಬಲ್ ಹೇಳ್ತಾ ಇದೆ, ನೀವು ನಿಮ್ಮ ಫ್ರೆಂಡ್ಸನ್ನು ನೀವು ಆಯ್ಕೆ ಮಾಡಿದ್ದೀರಾ, ಆದರೆ ಬೈಬಲ್ ಹೇಳ್ತಾ ಇದೆ ವಾಕ್ ವಿತ್ ವೈಸ್ ಪೀಪಲ್. ವಾಕ್ ವಿತ್ ವೈಸ್ ಪೀಪಲ್. ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡುವ ಕಾರ್ಯವು ಯಾವುದಿದೆ? ಇವಾಗ ನಮ್ಮ ಸ್ನೇಹಿತರ ಜೊತೆ ನಾವು ಇದ್ದೀವಿ ಅಂದರೆ ನಮ್ಮ ಸ್ನೇಹಿತರು ಅದನ್ನ ಒಳಪಡಿಸುವ, ಅದನ್ನ ಆಳಕ್ಕೆ ತೆಗೆದುಕೊಳ್ಳುವ ಕಾರ್ಯವು ಏನಾಗಿದೆ? ವಾಟ್ ಈಸ್ ದಟ್ ಇನ್ಫ್ಲೂಯೆನ್ಸಿಂಗ್ ದಟ್ ನಿಮ್ಮನ್ನ ತುಂಬಾ ಆಳವಾಗಿ ಆ ಒಂದು ಸ್ನೇಹಿತದಲ್ಲಿ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ? ಓಕೆ, ನಾವು ನೋಡೋದಾದರೆ ನಮ್ಮೆಲ್ಲರಿಗೂ ಫ್ರೆಂಡ್ಸ್ ಇದ್ದಾರೆ, ಯಾರಿಗೂ ಫ್ರೆಂಡ್ಸ್ ಇಲ್ಲ ಅಂತ ಇಲ್ಲ, ಎಲ್ಲರಿಗೂ ಫ್ರೆಂಡ್ಸ್ ಇದ್ದಾರೆ. ಆದರೆ ವಚನವು ಏನು ಹೇಳ್ತಿದೆ ಅಂದರೆ ಜ್ಞಾನವಾಗಿರೋರ ಜೊತೆ ಜ್ಞಾನವಾಗಿ ನಾವು ನಡೆಯಬೇಕಂತೆ. ಲೆಟ್ ಅಸ್ ಮೇಕ್ ಶ್ಯೂರ್ ದಟ್ we have a friend and that friend is fearful to God.
ನಮ್ಮ ಸ್ನೇಹಿತರಿದ್ದಾರೆ ಅಂದರೆ ಅವರು ದೇವರಿಗೆ ಭಯಪಡುವ ಸ್ನೇಹಿತರಾಗಿದ್ದಾರೆ. ಹೌದು, ನಮಗೆ ಕಷ್ಟದಲ್ಲಿ ಸಹಾಯ ಮಾಡ್ತಾರೆ, ಸಾಲದಲ್ಲಿ ಸಹಾಯ ಮಾಡ್ತಾರೆ, ನಮಗೆ ಏನೋ ಒಂದು ಬೇಕಾದರೆ ಕೊಡ್ತಾರೆ, ನಮಗೊಂದು ರೀಚಾರ್ಜ್ ಬೇಕಾದರೆ ಮಾಡ್ತಾರೆ. ಎಸ್, ಇಟ್ ಇಸ್ ಆಲ್ ಗುಡ್, ಬಟ್ ಅಟ್ ದ ಸೇಮ್ ಟೈಮ್, ಓಕೆ, ಸೇಮ್ ಟೈಮ್ ವಿ ನೀಡ್ ಟು ನೋ whom we are going. ಅದೇ ರೀತಿಯಲ್ಲಿ ಇಲ್ಲಿರುವ ನಾವು ಎಲ್ಲರಿಗೂ ನಮಗೆ ಮಕ್ಕಳಿದ್ದಾರೆ. ಅದರಲ್ಲಿ ಯೌವನಸ್ಥರಾಗಿರುವ ಮಕ್ಕಳಿದ್ದಾರೆ, 20 ವಯಸ್ಸು ಮಕ್ಕಳಿದ್ದಾರೆ, 30 ವಯಸ್ಸು ಮಕ್ಕಳಿದ್ದಾರೆ, 18 ವಯಸ್ಸು ಮಕ್ಕಳಿದ್ದಾರೆ, 10 ವಯಸ್ಸು ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ. ನಮ್ಮೆಲ್ಲರಿಗೂ ಅನೇಕರಿಗೆ ನಮ್ಮ ಮಕ್ಕಳಿದ್ದಾರೆ. ನಮ್ಮ ಸ್ವಂತದವರಲ್ಲಿ ನಮ್ಮ ಅಕ್ಕಂದಿರು ಇರ್ಬೋದು, ಅಣ್ಣಂದಿರು ಇರ್ಬೋದು, ಅವ್ರಿಗೆಲ್ಲರಿಗೂ ಮಕ್ಕಳಿರ್ತಾರೆ. ಅವರೆಲ್ಲರೂ ನಮ್ಮ ಕಣ್ಣು ಮುಂದೆನೇ ಬೆಳೆಯವರಾಗಿರ್ತಾರೆ. ಅವರ ಜೀವಿತದಲ್ಲಿ ಅವರ ಸಂಗಡ ಇರುವ ಸ್ನೇಹಿತರು ಯಾರಾಗಿದ್ದಾರೆ, ಅವರ ಸ್ನೇಹಿತರು ಯಾವ ರೀತಿಯಾದ ಸ್ನೇಹಿತರಿದ್ದಾರೆ? ಯಾಕಂದರೆ ಒಂದು ಸಣ್ಣ ಪಾಪ, ಆ ಒಂದು ಪಾಪ ಅವರಲ್ಲಿ ಸ್ನೇಹಿತರಲ್ಲಿ ಬರೋದು ಹೆಂಗೆ ಅಂದರೆ, ನಮ್ಮ ಎಲ್ಲ ಒಳ್ಳೆ ಮಕ್ಕಳಲ್ಲಿ ಬರೋದೇನೆಂದರೆ ಚಿಕ್ಕದಾಗಿರುತ್ತೆ, ಜಸ್ಟ್ 1 ಡಾಟ್ ಅಷ್ಟೇ. ಇವಾಗ ಒಂದು ಶಾರದಾ ಮಾಟಿ ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡಿಸಿದ್ರು. ಯಾವುದಂದರೆ ಗಾಂಜಾ ಇರ್ಬೋದು, ಸಿಗರೆಟ್ ಇರ್ಬೋದು, ಕುಡುಕತನ ಇರ್ಬೋದು, ಮೊಬೈಲ್ ಕಾರ್ಯ ಇರ್ಬೋದು, ಇವೆಲ್ಲವೂ ಸ್ಟಾರ್ಟ್ ಆಗುವಾಗ ಎಲ್ಲೋ ಹೆಂಗ ಅಲ್ಲ, ಸಣ್ಣದಾಗಿ ಪ್ರಾರಂಭವಾಗುತ್ತೆ. ಹಾಗಾಗಿ ನಮ್ಮ ಮಕ್ಕಳ ಸ್ನೇಹಿತರು ಯಾರೆಂಬುದನ್ನು ನಾವು ಗಮನವೇ ಇಟ್ಟುಕೊಳ್ಳಬೇಕು. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಆಸ್ ಅ ಪೇರೆಂಟ್ಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಅವರು ಓದುತ್ತಾ ಇದ್ದಾರೋ ಇಲ್ಲ ಕೆಲಸ ಮಾಡ್ತಾ ಇದ್ದಾರೋ, ಇಟ್ಸ್ ಓಕೆ, ಬಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ನಮ್ಮ ಮಕ್ಕಳ ಸ್ನೇಹಿತರು ಯಾರಿದ್ದಾರೆ, ಅವರು ಒಳ್ಳೆ ಸ್ನೇಹಿತರಾಗಿದ್ದಾರಾ ಇಲ್ಲ ಕೆಟ್ಟ ಸ್ನೇಹಿತರು ಅವರ ಜೊತೆ ಇದ್ದಾರಾ, ನಾವು ನೋಡಬೇಕು ಪ್ರಿಯರೇ. ನಾವು ನೋಡುವಾಗ, ನಾವು ಗಮನಿಸುವಾಗ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಅವರ ಬಿಹೇವಿಯರನ್ನು, ಅವರ ಒಂದು ನಡವಳಿಕೆಯನ್ನು, ಅವರ ಮಾತುಗಳನ್ನು, ಅವರು ಎಷ್ಟು ಟೈಮನ್ನು ತೆಗೆದುಕೊಳ್ಳುತ್ತಾರೆ, ಯಾವುದಕ್ಕೆ ಎಷ್ಟು ಟೈಮನ್ನು ತೆಗೆದುಕೊಳ್ಳುತ್ತಾರೆ ಎಂಬುದಾಗಿ ಪ್ರತಿಯೊಂದು ಕಾರ್ಯದಲ್ಲಿ ನಾವು ನೋಡೋದಾದರೆ ನಾವು ಗಮನವಿಟ್ಟು ನಾವು ಇರಬೇಕು ಪ್ರಿಯರೇ. ನಾವು ಯಾವಾಗ ನಮ್ಮ ಮಕ್ಕಳು ಹೋಗುವಾಗ ಬರುವಾಗ ಎಲ್ಲ ವೇಳೆಯಲ್ಲೂ, ಯಾಕಂದರೆ ನಾವು ಪ್ರಾರಂಭದಲ್ಲಿ ನಾವು ಗಮನಿಸದೆ ಹೋಗಿದ್ರೆ, ಹಿಡಿಯುವ ಸಮಯದಲ್ಲಿ ಹಿಡಿಯುವಾಗಿ ಹೋಗಿದ್ರೆ, ಅದೇ ಹೇಳ್ತಾ ಇದ್ದಾರಲ್ಲ, 5ರಲ್ಲಿ ಬಗ್ಗದೇ ಇರೋದು 50ರಲ್ಲಿ ಹೇಗೆ ಅದು ಬಗ್ಗುತ್ತದೆ ಎಂಬುದಾಗಿ. ಹಾಗಾಗಿ ನಾವು ಚಿಕ್ಕ ಸಮಯದಲ್ಲೇ, ಪ್ರಾರಂಭದಲ್ಲೇ ನಾವು ಗಮನವಿಟ್ಟು ಎಲ್ಲವನ್ನು ನೋಡಬೇಕು. ಈಗ ನಾವು ನೋಡೋದಾದರೆ ಕೆಲವು ಮಕ್ಕಳು ಏನಾಗಿದ್ದಾರೆ, ವಿರೋಧ ಪಡಿಸುವವರಾಗಿದ್ದಾರೆ. ತಂದೆ ತಾಯಿ ಹತ್ರ ಮಾತನಾಡೋದಿಲ್ಲ, ಒಂದೇ ಮನೆಯಲ್ಲೇ ಇರ್ತಾರೆ, ಬಟ್ ದೇ ಡೋಂಟ್ ಸ್ಪೀಕ್. ತುಂಬ ದಿನಗಳಿಗೆ ಮಾತನಾಡೋದಿಲ್ಲ. ಕಾರಣವೇನೆಂದರೆ ಇವರ ಸ್ನೇಹಿತರು ಹಾಗೆ ಕೆಡಿಸಿರೋರಾಗಿರ್ತಾರೆ. ನಮ್ಮೆಲ್ಲರಿಗೂ ಗೊತ್ತು, ಅನೇಕ ಸಾರಿ ನಾವು ಅನೇಕ ಕುಟುಂಬದಲ್ಲಿ ನೋಡೋದಾದರೆ, ಈ ಮಕ್ಕಳು ಹಿಂಗಿದಾರಪ್ಪ, ಅವ್ರ ಮಕ್ಕಳು ಅಯ್ಯೋ ಇವ್ರು ಹೇಳಿದ ಮಾತ್ರಕ್ಕೆ ಇಲ್ಲ, ಅವ್ರು ಹಂಗಿದ್ದಾರೆ, ಬೈಕ್ ಎತ್ಕೊಂಡು ಓಡಿಸ್ತಾರೆ, ಆ ಹುಡುಗ ಅಲ್ಲೂ ಹಿಂಗೋದ, ಆ ಹುಡುಗ ಹಿಂಗೆ ಕೊನೆಗೆ ಅವನು ತೀರ್ಕೊಂಡೇ ಹೋದ, ಹೀಗಿದ್ದಾರೆ ಆಗಿದ್ದಾರೆ ಎಂಬುದಾಗಿ ಅನೇಕ ಎಚ್ಚರಿಕೆಯ ಕಾರ್ಯಗಳು ಬರ್ತಾನೆ ಇದೆ. ಅನೇಕ ನಮ್ಮ ಮಕ್ಕಳನ್ನು ಕುರಿತು ಬರ್ತಾನೆ ಇರುತ್ತದೆ. ಅವರು ಯಾವ ಸ್ನೇಹಿತರ ಜೊತೆ ಸೇರ್ತಾ ಇದ್ದಾರೆ ಎಂಬುದು ನಾವು ಗಮನ ಇಡಬೇಕು ಪ್ರಿಯರೇ. ಯಾಕಂದರೆ ಸತ್ಯವೇದೋಸಿ ಹೇಳ್ತಾ ಇದೆ, ನಾವು ಯಾವ ರೀತಿಯಾದ ಜನರ ಜೊತೆ ಸೇರ್ತಾ ಇದ್ದೀವಿ. ನಾವು ಮೂರ್ಖರ ಜೊತೆ ಸೇರುವುದಾದರೆ ಅದು ಸಿಗರೆಟನ್ನು ಹೇಳಿಕೊಡುವರಾಗಿಯೋ, ಮೊಬೈಲಲ್ಲಿ ಕೆಟ್ಟದನ್ನು ನೋಡುವರಾಗಿಯೋ, ನಾನಾ ರೀತಿಯಾದ ಕಾರ್ಯದಲ್ಲಿ ಸ್ನೇಹಿತರು ಒಳಪಡಿಸುವರಾಗಿರ್ತಾರೆ. ಆದರೆ ವೈಸ್ ಪೀಪಲ್, ದೇವರಿಗೆ ಭಯಪಟ್ಟು ನಡೆಯುವ ಮಕ್ಕಳು, ಅವರು ಸಭೆಗಳಲ್ಲಿಯೂ ದೇವರ ಮಕ್ಕಳ ಅನೇಕ ರೀತಿಯಾದ ಕುಟುಂಬಗಳಲ್ಲಿ ಇರುವವರಾಗಿರ್ತಾರೆ ಪ್ರಿಯರೇ. ಹಾಗಾಗಿ ಈ ಬೆಳಗ್ಗೆ ಸಮಯದಲ್ಲಿ ನಾವು ಚಿಕ್ಕ ವಯಸ್ಸಿನಿಂದನೇ ನಮ್ಮ ಮಕ್ಕಳನ್ನು ಅವರ ಸ್ನೇಹಿತರು ಯಾರೆಂಬುದಾಗಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಅನೇಕ ರೀತಿಯಾದ ಸಮಸ್ಯೆಗಳು ಇದೆ, ಅನೇಕ ರೀತಿಯಾದ, ನೀವು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಅನೇಕ ರೀತಿಯಾದ ಸಮಸ್ಯೆಗಳು ನೀವು ನೋಡಿರ್ಬೋದು. ಹೀಗಿದ್ದಾರೆ, ಆಗಿದ್ದಾರೆ, ಹಿಂಗೆ ಮಾತಾಡ್ತಾ ಇದ್ದಾರೆ, ಹಿಂಗಿದ್ದಾರೆ, ಈ ರೀತಿಯಲ್ಲಿ ಇದ್ದಾರೆ ಎಂಬುದಾಗಿ ನಾವು ಮಕ್ಕಳ ಜೊತೆ ಸ್ನೇಹಿತರಾಗಿ ಬೆಳೆಸಿಕೊಳ್ಳಬೇಕು. ನಾವು ನಮ್ಮ ಮಕ್ಕಳ ಜೊತೆ
ಮುಖ್ಯವಾಗಿ ಹೇಳೋದೇನೆಂದರೆ ಅವರ ಜೊತೆ ನಾವು ಫ್ರೆಂಡ್ಶಿಪ್ ಆಗಿರಬೇಕು, ಅವರ ಜೊತೆ ನಾವು ಸ್ನೇಹಿತರಾಗಿರಬೇಕು. ನಾವು ಸ್ನೇಹಿತರಾಗಿರುವಾಗಲೇ ಮಾತ್ರವೇ ನಮ್ಮ ಮಕ್ಕಳು ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ನಾವು ನಮ್ಮ ಮಕ್ಕಳ ಜೊತೆ ನಾವು ಸ್ನೇಹಿತರಾಗಿ ಇರದೆ ಹೋದರೆ ಅವರು ನಮಗೆ ವಿರೋಧ ಪಡಿಸುವರಾಗಿಯೋ, ಅವರು ಅವರ ಸ್ನೇಹಿತರ ಜೊತೆಯೇ ಅವರು ಇರುವರಾಗಿಯೋ, ಅವರ ಎಲ್ಲ ಸೀಕ್ರೆಟ್ಟು, ಅವರ ಇರುವ ಎಲ್ಲ ಸಂತೋಷವು, ಅವರಿರುವ ಹ್ಯಾಪಿನೆಸ್ ಎಲ್ಲವೂ ಅವರ ಸ್ನೇಹಿತರೊಂದಿಗೆ ಹಂಚುವರಾಗಿರ್ತಾ ಇರ್ತಾರೆ. ಹಾಗಾಗಿ ಇವತ್ತು ನಾವು ಎಲ್ಲರಿಗೂ ಹೇಳುವುದು ಒಂದು ಮಾತು ಏನಂದರೆ, ನಿಮ್ಮ ಮಕ್ಕಳ ಜೊತೆ ಫ್ರೆಂಡ್ಸ್ ಆಗಿದ್ದೀರಿ. ನಿಮ್ಮ ಮಕ್ಕಳ ಜೊತೆ ಎಲ್ಲದನ್ನು, ಪ್ರತಿಯೊಂದನ್ನು ನಿಮ್ಮ ಹತ್ರ ಬಂದು ಹೇಳೋರಾಗಿ ಇರಬೇಕು. ಎವ್ರಿಥಿಂಗ್ ಎಲ್ಲವೂ ನಿಮ್ಮ ಹತ್ರ ಹೇಳೋರಾಗಿ ಇರಬೇಕು. ಚಿಕ್ಕ ವಯಸ್ಸಿನಿಂದ ಮಕ್ಕಳನ್ನು ಬೆಳೆಸೋಣ. ಹಾಗಾಗಿ ಇನ್ನೊಂದು ವಚನವೇ ಹೇಳ್ತಾ ಇದೆ, ಜ್ಞಾನೋಕ್ತಿಗಳು 27:17 ವಚನ. ಇದು ಯಾರಾದರೂ ಒಬ್ರು ಓದಿಕೊಳ್ಳೋಣ. ಅದೇ ಜ್ಞಾನೋಕ್ತಿಗಳು 27:17 ಕಬ್ಬಿಣವನ್ನು ಹರಿತ ಮಾಡುವಂತೆ ಮಿತ್ರನ ಬುದ್ಧಿಯನ್ನು ಹರಿತ ಮಾಡಬಲ್ಲ. Iron sharpens the iron and one man sharpens the other. ಯಾವ ರೀತಿಯಾದ ಸ್ನೇಹಿತರು ನಮ್ಮ ಮಕ್ಕಳಿಗಿದ್ದಾರೋ ಆ ಮಕ್ಕಳು ನಮ್ಮ ಮಕ್ಕಳನ್ನು ಹಾಗೆ ಮಾಡಿಬಿಟ್ಬಿಡ್ತಾರೆ. ನಮ್ಮ ಮಕ್ಕಳನ್ನು ಹಾಗೆ ನಡೆಸ್ಬಿಡ್ತಾರೆ. ನಡೆಸಿದ ಮೇಲೆ ಆಮೇಲೆ ನಾವು ಚಿಂತೆ ಪಡೋದು ಬೇಡ, ಆಮೇಲೆ ನಾವು ಕಷ್ಟಪಡೋದು ಬೇಡ, ಆಮೇಲೆ ನಾವು ಯೋಚನೆ ಮಾಡೋದು ಬೇಡ. ಕಬ್ಬಣವನ್ನು ಏನು ಮಾಡುತ್ತದೆ? ಅದು ಎಸ್, ಇಟ್ ವಿಲ್ ಶಾರ್ಪ್, ಅದು ಚೂಪು ಮಾಡುವಾಗ ಅದು ಸರಿಯಾಗಿ ಉಪಯೋಗಕ್ಕೆ ಬರುತ್ತದೆ. ಪ್ರಿಯರೇ, ದೇವರು ನಮ್ಮನ್ನೆಲ್ಲರನ್ನು ಸೃಷ್ಟಿ ಮಾಡಿದ್ದಾರೆ. ದೇವರು ನಮ್ಮ ಮಕ್ಕಳನ್ನು ಚೆನ್ನಾಗಿ ನಡೆಸಬೇಕು, ಅವರು ಚೆನ್ನಾಗಿ ಬೆಳೆಯಬೇಕು, ಅವರು ಚೆನ್ನಾಗಿ ಒಳ್ಳೆ ದಾರಿಯಲ್ಲಿ ನಮ್ಮ ಮಕ್ಕಳು ಬರಬೇಕೆಂಬುದೇ ದೇವರ ಚಿತ್ತವಾಗಿದೆ. ಆ ಒಂದು ಜವಾಬ್ದಾರಿ ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ ಅಂದರೆ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಚರ್ಚಲ್ಲಿರುವ ಫಾದರ, ಚರ್ಚಲ್ಲಿರುವ ಪಾಸ್ಟರು, ಇಲ್ಲ ಚರ್ಚಲ್ಲಿರುವ ಒಳ್ಳೆ ಸ್ನೇಹಿತರು, ಇಲ್ಲ ಚರ್ಚಲ್ಲಿರುವ ಎಲ್ಲ ಒಳ್ಳೆ ಜನರು, ಅವರಿಂದ ಅಲ್ಲ ಪ್ರಿಯರೇ. ನಮ್ಮ ಮಕ್ಕಳನ್ನ ಬೆಳೆಸುವ ಜವಾಬ್ದಾರಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಮಕ್ಕಳು ಚಿಕ್ಕ ವಯಸ್ಸಲ್ಲಿರ್ಬೋದು, ಇಲ್ಲ ಯೌವನಸ್ಥರ ವಯಸ್ಸಾಗಿರ್ಬೋದು, ಯಾವ ವಯಸ್ಸಲ್ಲಿದ್ದರೂ ಕೂಡ ನಿಮ್ಮ ಮಕ್ಕಳನ್ನು ಬೆಳೆಸುವ, ನಿಮ್ಮ ಮಕ್ಕಳಿಗೆ ಎಜುಕೇಟರ್, ನಿಮ್ಮ ಮಕ್ಕಳಿಗೆ ಫ್ರೆಂಡ್ ಅದು ನೀವಾಗಿದ್ದೀರಾ ಪ್ರಿಯರೇ. ಹಾಗಾಗಿ ನಾವು ಎಷ್ಟು ಜ್ಞಾನವಂತರಾಗಿರ್ತೀವೋ ಅಷ್ಟು ನಮ್ಮ ಮಕ್ಕಳು ಜ್ಞಾನವಂತರಾಗಿರ್ತಾರೆ. ನಾವು ಎಷ್ಟು ಆತ್ಮಿಕ ಜೀವಿತದಲ್ಲಿ ಬೆಳೀತೀವೋ ಅಷ್ಟು ನಮ್ಮ ಮಕ್ಕಳು ಆತ್ಮಿಕ ಜೀವಿತದಲ್ಲಿ ಬೆಳೀತಾರೆ. ಇವತ್ತು ನಾವು ದೇವರ ವಾಕ್ಯ ಚಿಕ್ಕ ವಯಸ್ಸಿನಲ್ಲಿ ನಾವು ಕಲಿಸಿಕೊಡದೆ ಹೋದರೆ ಮುಂಬರುವ ದಿನಗಳಲ್ಲಿ ಅವರ ಒಂದು ಪ್ರೊಟೆಕ್ಷನ್ ಇರೋದಿಲ್ಲ. ಸುಲಭವಾಗಿ ಯಾರೋ ಒಂದು ಮುಟ್ಟುತ್ತಾರಂದರೆ ಅವರು ಕೂಡ ಅದನ್ನು ಮುಟ್ಟುವರಾಗಿದ್ದಾರೆ. ನನಗೆ ಗೊತ್ತಿರೋ ಒಂದು ಚಿಕ್ಕ ಹುಡುಗ, ತುಂಬ ಚೆನ್ನಾಗಿರುವ ಒಂದು ಹುಡುಗ, ಆತನು ಅನೇಕ ಕಾರ್ಯದಲ್ಲಿ ಚೆನ್ನಾಗಿದ್ದ. ಆದರೆ ಹಾಗಾಗಿ ಹೋಗ್ತಾ ಮಕ್ಕಳ ಜೊತೆ ನಾವು ಸರಿಯಾಗಿಲ್ಲ ಅಂದರೆ, ಮಕ್ಕಳ ಜೊತೆ ನಾವು ಸರಿಯಾಗಿ ಎಷ್ಟೇ ನಾವು ಬ್ಯುಸಿ ಇದ್ರೆ ಕೂಡ, ನಮ್ಮ ಕೆಲಸವಿರ್ಬೋದು, ನಮ್ಮ ಅನೇಕ ರೀತಿಯಾದ ನಾನಾ ರೀತಿಯಾದ ಸಂಪಾದನೆಯ ಕಾರ್ಯದಲ್ಲಿ ಇರಬಹುದು. ಆದರೆ ಚಿಕ್ಕ ಮಕ್ಕಳ ಜೊತೆ ನೀವೇನು ಮಾಡ್ರಿ, ಅವ್ರ ಜೊತೆ ಆಟ ಆಡೋದಕ್ಕೆ ಸಮಯವನ್ನು ಕೊಡ್ರಿ. ಚಿಕ್ಕ ಮಕ್ಕಳ ಜೊತೆ ಆಟ ಆಡ್ರಿ, ಪರವಾಗಿಲ್ಲ. ನಿಮ್ಮ ಸಮಯವನ್ನು ಪಕ್ಕಕ್ಕಿಡ್ರಿ, ಆಟ ಆಡ್ರಿ. ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳು ಯೌವನಸ್ಥರಾಗಿದ್ರೆ ಅವರ ಜೊತೆ ಮಾತನಾಡ್ರಿ, ಅವ್ರ ಜೊತೆ ಹೋಗ್ರಿ, ಅವ್ರ ಜೊತೆ ಪಾರ್ಕ್ಗೆ ಹೋಗ್ರಿ, ಅವ್ರ ಜೊತೆ ಮಾಲ್ಗೆ ಹೋಗ್ರಿ, ಕುತ್ಕೊಂಡು ಮಾತಾಡ್ರಿ. ಅವ್ರಿಗೇನು ಬೇಕೋ ಅದನ್ನ ಒಂದು ಸಮಯದಲ್ಲಿ ಈಸ್ಕೊಡ್ರಿ. ಕೆಲವು ಸಮಯದಲ್ಲಿ ಅವ್ರನ್ನ ನೀವೇನು ಮಾಡಿ, ಪ್ರಾರ್ಥನೆಯಲ್ಲಿ ಯಾವಾಗಲೂ ಅವ್ರನ್ನ ಬೆಳೆಸ್ತಾನೆ ಇರಬೇಕು. ಆಚೆ ಹೋಗಿ ಸಪ್ರೇಟಾಗಿ ಕುತ್ಕೊಳ್ಳುವಾಗ ಫ್ಯಾಮಿಲಿಯ ಕುರಿತು ವಿಷಯವನ್ನು ಹೇಳ್ರಿ. ಫ್ಯಾಮಿಲಿ ಹೆಂಗೆ, ನಾವು ಯಾಕೆ ಹಿಂಗೆ ಎಂಬುದಾಗಿ ಅವ್ರಿಗೆ ನೀವು ಒಂದು ಜ್ಯೂಸೋ ಇಲ್ಲ ಒಂದು ಈಸ್ಕೊಟ್ಬಿಟ್ಟು ನೀವು ಕುಟುಂಬ ಬಗ್ಗೆ ಹೇಳ್ರಿ. ಅರ್ಥ ಮಾಡಿಕೊಳ್ತಾರೆ, ಅವರ ಕುಟುಂಬದ ಪರಿಸ್ಥಿತಿನ ಅರ್ಥ ಮಾಡಿಕೊಳ್ಳುತ್ತಾರೆ. ನಾವು ಹಣಕಾಸು ಹೇಗೆ ನಾವು ಮುಂದೆ ನಡೆಸಬೇಕು, ಹಣಕಾಸಿನ ಕೊರತೆಗಳು ಹೇಗಿದೆ, ಹಣಕಾಸಿನ ಕಾರ್ಯವೇ ಹೇಗಿದೆ, ನಾವು ಕುಟುಂಬವು ಹೇಗೆ ನಡೆಸಬೇಕು, ನಾವು ಹೇಗೆ ಬಂದ್ವಿ, ನಮ್ಮ ಕಷ್ಟಗಳೆಲ್ಲ ಹೆಂಗಿಂದ ನಾವು ಕಷ್ಟಪಟ್ಟು ಬಂದ್ವಿ ಎಂಬುದಾಗಿ ಹೇಳುವರಾಗಿ ಇರಬೇಕು. ನಾವು ನಮ್ಮ ಮಕ್ಕಳು ಯಾವುದಕ್ಕೂ ಕಷ್ಟಪಡಬಾರ್ದು. ನಮ್ಮ ಮಕ್ಕಳು ಏನು ಕೇಳ್ತಾರೋ ಎಲ್ಲ ಬೆಸ್ಟ್ ಬ್ರ್ಯಾಂಡು ಎಲ್ಲವೂ ನಾವು ಕೊಡ್ಸೋಣ ಎಂಬುದಾಗಿದ್ದರೆ ಎಲ್ಲೋ ನಾವು ತಪ್ಪು ಮಾಡ್ತಾ ಇದ್ದೀವಿ. ನಾವು ಯೋಚಿಸಿ, ನಾವು ಸರಿಯಾಗಿ ನಮ್ಮ ಮಕ್ಕಳಿಗೆ ಹೇಗೆ ಒಂದು ಕಬ್ಬನ ಇನ್ನೊಂದು ಇದರನ್ನು ಚೂಪು ಮಾಡುತ್ತದೋ ಅದೇ ರೀತಿಯಲ್ಲಿ ನಾವು ಒಳ್ಳೆಯ ನಮ್ಮ ಮಕ್ಕಳಿಗೆ ಸ್ನೇಹಿತರಾಗಿ
ಇದ್ದು ನಾವು ನಮ್ಮ ಮಕ್ಕಳನ್ನ ನಡೆಸೋಣ ಪ್ರಿಯರೇ. ಕೆಲವು ದಿನಗಳ ಹಿಂದೆ ಜರುಷಾ ಬಂದು ನಮ್ಮ ಹತ್ರ ಹೇಳ್ತಾ ಇದ್ಲು. ಏನಂತ ಹೇಳ್ತಾ ಇದ್ರು ಅಂದರೆ, ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮನ್ನ ನಾವೆಲ್ಲರೂ ಸೇರಿ ಸಿನಿಮಾಗೆ ಹೋಗೋಣ, ನಾವೆಲ್ಲರೂ ಸೇರಿ ಸಿನಿಮಾಗೆ ಹೋಗೋಣ ಎಂಬುದಾಗಿ. ನಾವು ಏನು ಮಾತಾಡಿಲ್ಲ, ಆದರೆ ಜರುಷಾ ಏನು ಹೇಳ್ಬಿಟ್ಟು ಬಂದಿದೆ ಅಂದರೆ, ನಮಗೆ ಸಿನಿಮಾ ಇಷ್ಟ ಆಗೋದಿಲ್ಲ, ನಾವು ಸಿನಿಮಾ ನೋಡೋದಿಲ್ಲ. ಅವ್ರ ಫ್ರೆಂಡ್ಸ್ ಎಲ್ಲ ಕೇಳಿದ್ದಾರೆ, ಯಾಕೆ ಸಿನಿಮಾ ನೋಡೋದಿಲ್ಲ? ಆಗ ಹೇಳಿದ್ದಾರೆ, ಅದರಲ್ಲಿ ಯಾವ ರೀತಿಯಾದ ಪ್ರಯೋಜನವಿಲ್ಲ, ನಾವು ಪ್ರಾರ್ಥನೆ ಮಾಡುವಣ ನಾವು ಆ ಸಮಯದಲ್ಲಿ ಎಂಬುದಾಗಿ ಆಕೆ ಅನೇಕ ಸಾರಿ ಹೇಳುವುದನ್ನು ಬಂದು ನಮ್ಮ ಹತ್ರ ಹೇಳ್ತಾರೆ. ಸೊ ಅದಾದ್ಮೇಲೆ ನಂತರ ಅವರ ಸ್ನೇಹಿತರೆಲ್ಲರೂ ಸಿನಿಮಾಗೆ ಹೋಗೋದನ್ನೇ ಅವರು ನಿಲ್ಲಿಸಿದ್ದಾರೆ. ಸೊ ಹಾಗಾಗಿ ನಾವು ನೋಡೋದಾದ್ರೆ ನಮ್ಮ ಮಕ್ಕಳು ದೇ ಕ್ಯಾರಿ ಕ್ರೈಸ್ಟ್. ಅವರು ಯೇಸುವನ್ನು ಅವರು ಹೊತ್ತುಕೊಂಡಿರಬೇಕು. ಯೇಸುವನ್ನು ಅವರು ಹೊತ್ತುಕೊಂಡು ಆಚೆ ಹೋಗುವಾಗ ಬರುವಾಗ ಯೇಸುವನ್ನು ಹೊತ್ತುಕೊಂಡು ನಡೆಯುವರಾಗಿರ್ಬೇಕು. ಅದನ್ನು ಬೋಧಿಸುವುದು ಚರ್ಚ್ ಅಲ್ಲ, ಅದನ್ನು ಬೋಧಿಸುವುದು ನಾವು. ಹಾಗಾದ್ರೆ ನಾವು ಹೇಗಿರಬೇಕು? ನಾವು ಪ್ರಾರ್ಥನೆ ಮಾಡುವರಾಗಿರಬೇಕು, ನಾವು ಸತ್ಯವೇದವನ್ನ ಓದುವರಾಗಿರಬೇಕು. ನಾವು ಮೊಣಕಾಲು ಹಾಕಿದ್ರೇನೆ ಮಕ್ಕಳು ನೋಡ್ತಾರೆ, ನಾವು ಕೈ ಜೋಡಿಸಿದ್ರೇನೆ ಮಕ್ಕಳು ನೋಡ್ತಾರೆ, ನಾವು ಬೈಬಲ್ ಓದಿದ್ರೇನೆ ಮಕ್ಕಳು ನೋಡಿ ಬೈಬಲ್ ಓದ್ತಾರೆ, ನಾವು ಆರಾಧನೆ ಮಾಡಿದ್ರೇನೆ ಮಕ್ಕಳು ಆರಾಧನೆ ಮಾಡ್ತಾರೆ, ನಾವು ಕರವನ್ನು ಎತ್ತಿ ಆರಾಧಿಸಿದ್ರೆ ಮಾತ್ರವೇ ಮಕ್ಕಳು ನೋಡಿ ಆರಾಧನೆ ಮಾಡ್ತಾರೆ. ಹಾಗೆ ದೇವರ ಮಕ್ಕಳಲ್ಲಿ, ದೇವರನಲ್ಲಿ ಬೆಳೆಸುವ ಮಕ್ಕಳು ತುಂಬಾ 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 ಬಲದಿಂದ ತುಂಬಿರುವರಾಗಿರ್ತಾರೆ. ಸೊ ಹಾಗಾಗಿ ನಾವು ನಮ್ಮ ಮಕ್ಕಳನ್ನು ಸರಿಯಾದ ನಡತೆಯಲ್ಲಿ ನಾವು ನಡೆಸೋಣ. ಲೆಟ್ ಅಸ್ ಬಿ ವೈಸ್ ವಿತ್ ಅವರ್ ಚಿಲ್ಡ್ರನ್. ನಮ್ಮ ಮಕ್ಕಳ ಜೊತೆ ಜ್ಞಾನವಾಗಿ ನಾವು ಮಾತನಾಡುವುದನ್ನು ನಾವು ಕಲಿಯೋಣ. ಎತ್ತಿದ ತಕ್ಷಣವೇ ನೀನು ಹಾಗೆ, ನೀನು ಹಿಂಗೆ, ನೀನು ಹಂಗೆ ಹಿಂಗೆ ಎಂಬುದಾಗಿ ನಾವು ಮಾತನಾಡೋದು ಬೇಡ. ನಿಮ್ಮ ಜೊತೆ ಇರೋರ ಹತ್ರ ನೀವು ಅವ್ರನ್ನ ನೋಡಿ ನೀವು ನಾಯಿ ಎಂಬುದಾಗಿ ಹೇಳಿದ್ರೆ ನಮಗೇನು ಮರ್ಯಾದೆ ಕೊಡ್ತಾರೆ? ನಮ್ಮ ಮಕ್ಕಳು ಏನು ಮರ್ಯಾದೆ ಕೊಡ್ತಾರೆ? ಅವ್ರು ಮರ್ಯಾದೆ ಕೊಡೋದಿಲ್ಲ. ಹಾಗೆ ಅನೇಕರು ಹೇಳೋದಿಲ್ಲ, ಯಾರು ಹೇಳೋದಿಲ್ಲ, ಆದರೆ ಆ ರೀತಿಯಾದ ಕೋಪಗಳು ಉಂಟು ಮಾಡಿಸ್ತಾರೆ, ಆ ರೀತಿಯಾದ ಟೆನ್ಷನ್ ಮಾಡ್ತಾರೆ ಮಕ್ಕಳು. ಆದರೆ ಕೂಡ ಆ ಸಮಯದಲ್ಲಿ ಜ್ಞಾನವಾಗಿ ಇದ್ದು ನಮ್ಮ ಬಾಯಿಯ ಮಾತುಗಳು ಚಲ್ಲಾಡಬಾರ್ದು. ಬಾಯಲ್ಲಿ ಬರುವ ಮಾತುಗಳು, ನಾವು ಪ್ರತಿಯೊಂದು ಮಾತುಗಳು ಲೆಕ್ಕ ಕೊಡಬೇಕಂತೆ ಬೈಬಲಲ್ಲಿ ಬರೆದಿದೆ ಪ್ರಿಯರೇ. ಇಲ್ಲಿರುವ ಗೋಡೆಗಳು ಬಂದು ನಮಗೆ ಲೆಕ್ಕ ಕೊಡುತ್ತದೆ. ಎಲ್ಲವೂ ಲೆಕ್ಕ ಕೊಡುವುದಾಗಿದೆ ಪ್ರಿಯರೇ. ಹಾಗಾಗಿ ನಮ್ಮ ಬಾಯಿಯ ಮಾತು ಮಕ್ಕಳ ಜೊತೆ ಮಾತನಾಡುವಾಗ ಪ್ರತಿಯೊಂದು ಕೇರ್ಫುಲ್ ಆಗಿರಬೇಕು. ಒಂದು ಸಾರಿ ನಾನು ಚರ್ಚಲ್ಲಿ ಇರುವಾಗ, ಚರ್ಚ್ ಎಲ್ಲ ಚೇರ್ ಎಲ್ಲ ಹಾಕುವಾಗ, ಎಲ್ಲ ಸರಿ ಮಾಡುವಾಗ, ನಾನು ಜರುಷಾನ ಏನೋ ಹೇಳ್ಬಿಟ್ಟೆ, ನೀನು ಏನು ಬಂದು ಬೇಗ ಮಾಡಬಾರ್ದಾ ಎಂಬುದಾಗಿ. ಆಮೇಲೆ ನೋಡಿದ್ರೆ ನನ್ನ ಹತ್ರ ಮಾತಾಡೇ ಇಲ್ಲ, ಒಂದಿನ ಎಲ್ಲ ಮಾತಾಡಿಲ್ಲ. ಮಾರನೇ ದಿನ ಮಾತಾಡುವಾಗ ಯಾಕಮ್ಮ ಅಂತ ಕೇಳುವಾಗ ಹೇಳ್ತಿದ್ದೆ, ನೀನು ಚೇರ್ ಹಾಕುವಾಗ ನೀನು ಈ ಥರ ನೀನು ಕೋಪವಾಗಿ ಹೇಳ್ಬಿಟ್ಟೆ ಎಂಬುದಾಗಿ. ಆಮೇಲೆ ನಾನು ಸಾರಿ ಕೇಳಿ ಹಾಗೆ ಇದು ಮಾಡಿದೆ. ಒಂದು ಸಾರಿ ನಾವೆಲ್ಲರೂ ಒಂದು ಮೀಟಿಂಗಲ್ಲಿ ಇದ್ವಿ. ಮೀಟಿಂಗಲ್ಲಿ ಇರುವಾಗ ಜರುಷಾ ಅವರ ಫ್ರೆಂಡ್ಸ್ ಕರ್ಕೊಂಡು ಬಂದಿದ್ರು. ಮೀಟಿಂಗ್ ಪರ್ಪಸ್ ಏನು ಗೊತ್ತಿಲ್ವಾ ಎಂಬುದಾಗಿ ನಾನು ಬೈದ್ಬಿಟ್ಟೆ. ಆಮೇಲೆ ಮನೆಯಲ್ಲಿ ಹೋಗಿ ಸಾರಿ ಕೇಳಿದೆ. ಆವಾಗ ಗೊತ್ತಾಯಿತು, ನಾವು ಮಕ್ಕಳನ್ನ ನಾವು ಏಲಾಡಿಸ್ಬಾರ್ದು, ಮಕ್ಕಳನ್ನ ಅವರ ಸ್ನೇಹಿತರ ಮುಂದೆ ನಾವು ತಪ್ಪಾಗಿ ಮಾತನಾಡಬಾರ್ದು. ಅವರ ಅನೇಕ ಕಾರ್ಯವು ನಾನು ಕಲಿತುಕೊಂಡಿದ್ದೇನೆ ಪ್ರಿಯರೇ. ಹಾಗಾಗಿ ಈ ದಿನದಲ್ಲಿ ಬನ್ರಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ನಮ್ಮ ಮಕ್ಕಳನ್ನು ಸರಿಯಾದ ನಡವಳಿಕೆಯಲ್ಲಿ ನಡೆಸಬೇಕೆಂಬುದಾಗಿ ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತರ್ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತರ್ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಈರೇ, ಎಲ್ಲವ ನೋಡಿಕೊಳ್ಳುವ. ಯೆಹೋವಾ ಈರೇ, ಎಲ್ಲವ ನೋಡಿಕೊಳ್ಳುವ. ಅಗತ್ಯವೆಲ್ಲ ಪೂರೈಸುವನು, ಅಗತ್ಯವೆಲ್ಲ ಪೂರೈಸುವನು. ಕರ್ತರ್ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಹೌದು ಪ್ರಿಯರೇ, ಕರ್ತರ್ನಾಮ ನಮ್ಮ ಮಕ್ಕಳಿಗೆ ಆಶ್ರಯವಾಗಿದೆ. ಕರ್ತರ್ನಾಮ ನಮ್ಮ ಕುಟುಂಬಕ್ಕೆ ಆಶ್ರಯವಾಗಿದೆ. ಕರ್ತರ್ನಾಮ ನಮ್ಮ ಒಬ್ಬೊಬ್ಬರಿಗೂ ಆಶ್ರಯವಾಗಿದೆ ಪ್ರಿಯರೇ. ಹೌದು ರಾಜ. ಅಪ್ಪ ಕೊಟ್ಟಂತ ವಾಕ್ಯಗಾಗಿ ಸ್ತೋತ್ರ ಸ್ವಾಮಿ. ಹೌದು ರಾಜ,
ಈ ಮುಂಜಾನೆ ಪ್ರಾರ್ಥನೆಯಲ್ಲಿ ಚಿಕ್ಕ ವಾಕ್ಯವಾಗಿದ್ರು ನಾವು ಆಳವಾಗಿ ನಾವು ಎಲ್ಲಾ ರೀತಿಯಲ್ಲಿ ನಾವು ಕಲಿತುಕೊಂಡಿದ್ದೇವೆ ಸ್ವಾಮಿ. ಹೌದು ರಾಜ, ನಮ್ಮ ಒಡನಾಟ, ನಮ್ಮ ಮಾತು, ನಮ್ಮ ನುಡಿ, ನಮ್ಮ ನಡೆ ಎಲ್ಲವನ್ನು ಮಕ್ಕಳು ನೋಡುವರಾಗಿರ್ತಾರೆ. ಅವ್ರ ಮುಂದೆ ನಾವು ಜ್ಞಾನದಿಂದ ನಡಿಬೇಕು, ಅವ್ರ ಮುಂದೆ ಜ್ಞಾನದಿಂದ ಮಾತಾಡ್ಬೇಕು. ಹೌದಪ್ಪ, ಕೊಟ್ಟಂತ ವಾಕ್ಯ ನಮಗೆ ಅಧಿಕವಾಗಿ ಅಪ್ಪ ಒಳ್ಳೆ ವಾಗ್ದಾನವ ನಮ್ಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನ ಬಲಪಡಿಸಿದಕ್ಕಾಗಿ ಸ್ತೋತ್ರ. ನಮ್ಮ ಒಬ್ಬೊಬ್ಬರು ಪ್ಯಾರೆಂಟ್ಸ್ಗೂ ಅಪ್ಪ ಈ ವಾಕ್ಯ ಅದ್ಭುತವಾಗಿ ನಮ್ಮ ನಡೆಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ರಾಜ, ಎಬೇಸರ್ 6ನೇ ಅಧಿಕಾರದಲ್ಲಿ ಅಪ್ಪ 2-3 ವಚನದಲ್ಲಿ ಓದುವಾಗ, ಪ್ರಿಯರೇ, ನಿನ್ನ ಮಕ್ಕಳನ್ನು ನಿಂದಿಸಬೇಡಿ, ನಿನ್ನ ಮಕ್ಕಳನ್ನು ಅವಮಾನ ಪಡಿಸಬೇಡಿ, ನಿನ್ನ ಮಕ್ಕಳನ್ನು ನೋವಿಸಬೇಡಿ, ನಿಮ್ಮ ಮಕ್ಕಳನ್ನು ಪ್ರೀತಿ ಮಾಡಿ ಅಂತ ನಿಮ್ಮ ವಾಗ್ದಾನದ ಮೇರೆಗೆ, ಹೌದು ರಾಜ, ನಾವು ಅನೇಕ ರೀತಿಯಲ್ಲಿ ಮಕ್ಕಳು ನಿಂದಿಸ್ತೇವೆ, ಅವನ್ನ ನೋವುಪಡಿಸಿದ್ದೇವೆ ಅಪ್ಪ. ಆದ್ರೆ ಇನ್ನು ಮುಂದೆ ಅವ್ರ ಜೊತೆ ನಾವು ಒಡನಾಟವಾಗಿರ್ಬೇಕು, ಪ್ರೀತಿಯಲ್ಲಿ ನಡಿಬೇಕು. ಹೌದು ರಾಜ, ಒಂದೊಂದು ಕ್ಷಣವು ಅವ್ರಿಗಾಗಿ ನಾವು ಎಲ್ಲಾ ಸಮಯ ಅವ್ರಿಗೆ ಒಂದು ಫ್ರೆಂಡ್ಸ್ ಆಗಿ ನಾವು ಮಾದರಿಯಾಗಿರ್ಬೇಕಪ್ಪ. ಹೌದು ಸ್ವಾಮಿ, ಪ್ರೀತಿಯಿಂದಲೇ ನಾವು ಎಲ್ಲವೂ ಸಾಧನೆ ಮಾಡಕ್ಕುಂಟು ಕರ್ತನೆ. ಪ್ರೀತಿ ಇಲ್ಲಿದಿರ ನಾವ್ ಏನು ಮಾಡಕ್ಕಾಗಲ್ಲ ಕರ್ತನೆ. ಅಂತ ಪ್ರೀತಿ, ಅಂತ ಒಡನಾಟ, ಅಂತ ಜ್ಞಾನ ನಮ್ಮ ಎಲ್ಲ ಪೇರೆಂಟ್ಸ್ಗೂ ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅಪ್ಪ ಕೊಟ್ಟಂತ ವಾಕ್ಯಗಾಗಿ, ಮಗನಿಗಾಗಿ, ಕುಟುಂಬವಾಗಿ ಪ್ರಾರ್ಥಿಸ್ತೇವೆ. ಇನ್ನು ಹೆಚ್ಚೆಚ್ಚಾಗಿ ಹೊರಗಡೆ ಬರ್ಲಿ, ವಾಗ್ದಾನಗಳು ಅದ್ಭುತವಾಗಿ ಬರ್ಲಿ, ಹೊರ ಚೆಲ್ಲಲಿ, ಎಲ್ಲರ ಮನಸ್ಸಲ್ಲಿರುವಂತ ಎಲ್ಲ ಕಷ್ಟ, ಭಾರ, ನೋವುಗಳು ನೀಗ್ಲಿ ಕರ್ತನೆ. ನೀವು ಹಾಗೆ ಮಾಡಿದಂತ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರಪ್ಪ. ತಂದೆಯಾದ ದೇವರೇ, ಪ್ರಾರಂಭದ ಮುಗಿಯುವವರೆಗೂ ಇದುವರೆಗೂ ನಡೆಸಿದಂತ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಹೌದಪ್ಪ, ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಿಮ್ಮ ಕರೆಗಳು ಒಪ್ಪಿಸ್ತೇವೆ. ಅವನನ್ನು ಬ್ಲೆಸ್ ಮಾಡಿ ಎಲ್ಲಾನು ಆಶೀರ್ವದಿಸು. ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಎಲ್ಲರೊಂದಿಗಿರ್ಲಿ ಅಪ್ಪ. ನೀವು ಹಾಗೆ ಮಾಡುವುದಕ್ಕಾಗಿ ಕೋಟಿ ಸ್ತೋತ್ರ ಅಪ್ಪ. ಅಪ್ಪ, ಎಲ್ಲ ಪ್ರಾರ್ಥನೆ ನಮ್ಮ ಕರೆಗಳು ಒಪ್ಪಿಸ್ತಾ ಬೇಡಿ ಹೊಂದುತ್ತಾ ಇದ್ದೀನಿ ಪರಲೋಕದ ಒಳ್ಳೆಯ ತಂದೆಯೇ. ಆಮೇನ್. 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 ನನ್ನ ಮನವೇ ಯೆಹೋವನು ಕೊಂಡಾಡು, ನನ್ನ ಸರ್ವೇಂದ್ರನಿಗೆ ಪವಿತ್ರನಾಮವು. ನನ್ನ ಮನವೇ ಕೊಂಡಾಡು, ನನ್ನ ಸರ್ವೇಂದ್ರನೇ ಆತನ ಪವಿತ್ರನಾಮವನ್ನು ಕೀರ್ತಿಸಲಿ. ನನ್ನ ಮನೆಯನ್ನು ಕೊಂಡಾಡು, ಕರ್ತನ ಮಾಡಿದ ಪ್ರಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಪ್ರೈಸ್ ದಿ ಲಾರ್ಡ್. ಸೊ ದೇವರು ಈ ವಾಕ್ಯದ ಪ್ರಕಾರ ನಮ್ಮ ಸ್ನೇಹಿತರ ಕುರಿತು ನಾವು ಯೋಚನೆ ಮಾಡಿಕೊಳ್ಳೋಣ. ಯಾವ ಸ್ನೇಹಿತರ ಜೊತೆ ನಾವಿದ್ದೀವಿ, ಅದು ಮಾತ್ರವಲ್ಲದೆ ನಮ್ಮ ಮಕ್ಕಳು ಯಾವ ರೀತಿಯಾದ ಸ್ನೇಹಿತರ ಜೊತೆ ಅವರಿದ್ದಾರೆ ಎಂಬುದನ್ನು ನಾವು ಗಮನವಿಡೋಣ. ಅದು ಮಾತ್ರವಲ್ಲ, ಇವತ್ತಿನಿಂದ ಸಾಧ್ಯವಾದರೆ ನಾವೆಲ್ಲರೂ ನಮ್ಮ ಮಕ್ಕಳನ್ನ ನೋಡಿ ಅವರ ಕರಗಳನ್ನು ಹಿಡೀರಿ, ಅವ್ರನ್ನ ತಪ್ಕೊಳ್ರಿ, ಅವರಿಗೆ ಮುತ್ತನ್ನು ಕೊಡ್ರಿ. ಪ್ರತಿದಿನ ನಿಮ್ಮ ಮಕ್ಕಳನ್ನು ಕರೆದು ಮುತ್ತನ್ನು ಕೊಡ್ರಿ. ಪ್ರತಿದಿನ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ರಿ. ಮಲಗುವಾಗ ರಾತ್ರಿಯಲ್ಲಿ ಪ್ರೇಯರ್ ಮಾಡಿ, ಅವರ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ರಿ. ಆವಾಗ ಆ ಮಕ್ಕಳು ಬೆಳೆಯುವರಾಗಿರ್ತಾರೆ. ನಿಮ್ಮ ಮಕ್ಕಳ ಜೊತೆ ಒಂದು ಫ್ರೆಂಡ್ಶಿಪ್ ಅನ್ನು ಇಟ್ಟುಕೊಳ್ಳಿ. ಅವರೊಂದಿಗೆ ಚೆನ್ನಾಗಿ ಮಾತನಾಡ್ರಿ, ಜೋಕ್ ಮಾಡ್ರಿ, ಅವರೊಂದಿಗೆ ಚೆನ್ನಾಗಿ ನಗಿದು ಜೋಕ್ ಮಾಡ್ರಿ. ಸೊ ಅವರನ್ನು ಪ್ರತಿದಿನ ನೀವು ಅವ್ರನ್ನ ತಪ್ಕೊಳ್ಳಿ, ಅವ್ರಿಗೆ ಮುತ್ತ ನೀಡ್ರಿ. ಸೊ ಹಾಗೆ ಮಕ್ಕಳು ದೇವರ ಭಯಭಕ್ತಿಯಲ್ಲಿ ಬೆಳೆಯುವರಾಗಿರ್ತಾರೆ. ನಾವು ಬೆಳಿತೀವಿ, ನಮ್ಮ ಮಕ್ಕಳು ನಮ್ಮ ಸಂಗಡ ಬೆಳೆಯುವರಾಗಿರ್ತಾರೆ. ಸೊ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆಯಲ್ಲಿ ಬಂದು ಭಾಗವಹಿಸಿದ ಪ್ರತಿಯೊಬ್ಬರಿಗಾಗಿ ತುಂಬ ಕೃತಜ್ಞತೆ, ನಾನು ಥ್ಯಾಂಕ್ಸ್ ಹೇಳಿದವನಾಗಿದ್ದೇನೆ. ನಾಳೆ ದಿನದಿಂದ ನಾವು ಕುಟುಂಬವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ. ಸೊ ಹಾಗಾಗಿ ನಾವೆಲ್ಲರೂ ಸಿದ್ಧವಾಗೋಣ. ನಾಳೆ ದಿನದಲ್ಲಿ ಈಚ್ ಆ್ಯಂಡ್ ಎವ್ರಿ ಫ್ಯಾಮಿಲಿ ಬೈ ಫ್ಯಾಮಿಲಿ ನಾವು ಪ್ರಾರ್ಥನೆ ಮಾಡುವರಾಗಿರ್ತೇವೆ. ಸೊ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಆಲ್. ದೇವ್ರು ನಿಮ್ಮ ಜೊತೆ ಇದು ನಡೆಸಲಿ. ಇನ್ನು ಯಾರೆಲ್ಲ ಇವತ್ತು ಪ್ರಯಾಣ ಮಾಡ್ತಿರೋ, ಕೆಲಸಕ್ಕೆ ಹೋಗ್ತಾ ಇದ್ದೀರೋ, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರೋ, ನಿಮ್ಮೆಲ್ಲರೊಂದಿಗೆ ದೇವರ ಸಮಾಧಾನ ನಿಮ್ಮನ್ನು ಇದನ್ನು ದೇವರು ನಡೆಸಲಿ. ನಿಮಗೆ ಯಶಸ್ವಿಯನ್ನು ದೇವರು ಈ ದಿನದಲ್ಲಿ ದಯಪಾಲಿಸಲಿ. ಯೇಸುವಿನ ನಾಮದಲ್ಲಿ ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಪ್ರೈಸ್ ದ ಲಾರ್ಡ್. ಸಿ ಯು ಆಲ್ ಟುಮಾರೋ.